ಈ ಹೊತ್ತಿನ ಪ್ರಮುಖ ಇವತ್ತು ಸುದ್ದಿ ಏನಿದೆ ಅಂತ ಹೇಳಿ ಫಟಾಫಟ್ ಅಂತ ನೋಡೋಣ. ಮೊದಲಿಗೆ 26/11 ದಾಳಿ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ತಹವೂರ್ ರಾಣಾನನ್ನ ಭಾರತ ಅಮೆರಿಕದಿಂದ ಎಳೆದು ತಂದಿದೆ. ಬಳಿಕ ನಿನ್ನೆ ಎನ್ಐಎ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಿ 18 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಪಡೆದುಕೊಂಡಿದೆ. ಪಿಯೂಷ್ ಗೋಯಲ್ ಮಾತಿಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಅಂದಿನ ಕೇಂದ್ರ ಗೃಹ ಸಚಿವರಾಗಿದ್ದ ಸುಶೀಲ್ ಕುಮಾರ್ ಶಿಂದೆ ರಾಣಾ ಗಡೀಪಾರಿಗೆ ಕೆಲಸವನ್ನ ಶುರು ಮಾಡಿದ್ದೆ ನಾವು ಅಂತ ಹೇಳಿದ್ದಾರೆ. 2008ರ ಮುಂಬೈ ದಾಳಿಯಲ್ಲಿ ಹುತಾತ್ಮರಾದ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ಅವರ ತಂದೆ, ನನ್ನ ಮಗ ಈ ದಾಳಿಯಲ್ಲಿ ಬಲಿಪಶುವಲ್ಲ, ನನ್ನ ಮಗ ತನ್ನ ಕೆಲಸ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಉಗ್ರರನ್ನ ಕರೆತಂದಿದ್ದಕ್ಕೆ ಭಾರತಕ್ಕೆ ಇಸ್ರೇಲ್ ಧನ್ಯವಾದ ತಿಳಿಸಿದೆ. ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ನನ್ನ ಕರೆತಂದಿದ್ದಕ್ಕೆ ಧನ್ಯವಾದ ಅಂತ ಹೇಳಿದೆ. ಉಗ್ರರ ವಿರುದ್ಧದ ಹೋರಾಟಕ್ಕೆ ಭಾರತಕ್ಕೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ ಅಂತಲೂ ಕೂಡ ಬಣ್ಣಿಸಿದೆ. ಶ್ರೀಸಾಮಾನ್ಯನ ಮೇಲೆ ಬಿದ್ದಿರೋ ಹೊರೆ ಕಡಿಮೆ ಮಾಡೋದು ಬಿಟ್ಟು ಬಿಜೆಪಿ ಕಾಂಗ್ರೆಸ್ ನಾಯಕರು ಪರಸ್ಪರ ಜನಾಕ್ರೋಶ ಯಾತ್ರೆಗೆ ಇಳಿದಿದ್ದಾರೆ. ಬಿಜೆಪಿ ಜನಾಕ್ರೋಶದ ವಿರುದ್ಧ ಏಪ್ರಿಲ್ 17ಕ್ಕೆ ನಾವು ಜನಾಕ್ರೋಶ ಯಾತ್ರೆ ಮಾಡ್ತೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ. ಕೇಂದ್ರ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ವಿಚಾರವನ್ನ ಖಂಡಿಸಿ ಮೈಸೂರು ನಗರದ ಕೋರ್ಟ್ ಮುಂಭಾಗದಲ್ಲಿ ಯೂತ್ ಕಾಂಗ್ರೆಸ್ ಧರಣಿಯನ್ನ ನಡೆಸಿದೆ. ಸೌದೆ ಒಲೆ ಇಟ್ಟು ಘೋಷಣೆಯನ್ನ ಕೂಗಲಾಯಿತು. ಕೇಂದ್ರ ಸರ್ಕಾರ ಗೃಹಿಣಿಯರ ರಕ್ತ ಹೀರ್ತಾ ಇದೆ ಅಂತ ಅಣುಕು ಪ್ರದರ್ಶನ ಮಾಡಿ ಮಾರುತಿ ಕಾರ್ಗೆ ಹಗ್ಗ ಕಟ್ಟಿ ಎಳೆದು ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ವಿರುದ್ಧ ಹೋರಾಟ ಮುಂದುವರೆಸಿರೋ ಬಿಜೆಪಿ ಉಡುಪಿಯಲ್ಲಿ ಜನಾಕ್ರೋಶ ಯಾತ್ರೆ ನಡೆಸಿದೆ. ಪ್ರತಿಭಟನಾ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಬೆಂಕಿ ಉಗುಳಿದೆ. ಇನ್ನು ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಇನ್ನೂ ಜಾಸ್ತಿ ಮಾಡಬಹುದಿತ್ತು, ಆದ್ರೆ ಸಣ್ಣ ಏರಿಕೆ ಅಷ್ಟೇ ಅಂತ ನೀರಿನ ದರದ ವಿಚಾರವಾಗಿ ಅವರು ಹೇಳಿದ್ದಾರೆ. ಪ್ರೇಮಿಯೊಂದಿಗೆ ಪರಾರಿಯಾಗಿದ್ದ ಮಗಳನ್ನ ಮನೆಗೆ ಕರೆಸಿಕೊಂಡು ತಂದೆಗೆ ಹತ್ಯೆ ಮಾಡಿಬಿಟ್ಟಿದ್ದಾನೆ. ಬಿಹಾರದ ಸಮಷ್ಟಿಪುರದಲ್ಲಿ ಘಟನೆ ನಡೆದಿದೆ. ಸಾಕ್ಷಿ ಎಂಬಾಕೆ ತನ್ನ ಬಾಯ್ ಫ್ರೆಂಡ್ ಜೊತೆ ದೆಹಲಿಗೆ ಓಡಿ ಹೋಗಿದ್ದಳು. ಆಕೆಯನ್ನ ವಾಪಸ್ ಕರೆತಂದಂತ ತಂದೆ ಮುಖೇಶ್ ಸಿಂಗ್ ಹತ್ಯೆ ಮಾಡಿದ್ದಾನೆ. ವಿದ್ಯಾರ್ಥಿನಿ ಮುಟ್ಟಾಗಿದ್ದಕ್ಕೆ ತರಗತಿಯಿಂದ ಹೊರಗೆ ಕೂರಿಸಿ ಪರೀಕ್ಷೆ ಬರೆಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನ ಖಾಸಗಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 8ನೇ ತರಗತಿ ವಿದ್ಯಾರ್ಥಿಯನ್ನ ಹೊರಗೆ ಕೂರಿಸಿ ಪರೀಕ್ಷೆ ಬರೆಸಿದ್ದ ಪ್ರಿನ್ಸಿಪಾಲ್ನನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಪತ್ನಿ ಬೇರೆಯವರವನ ಜೊತೆ ಇರುವಂತಹ ಸಂದರ್ಭದಲ್ಲೇ ಪತಿ ರೆಡ್ ಹ್ಯಾಂಡ್ ಆಗಿ ಹಿಡಿದು 112ಗೆ ಕರೆ ಮಾಡಿ ಪೊಲೀಸರನ್ನ ಕರೆಸಿ ದೊಡ್ಡ ಹೈಡ್ರಾಮಾ ಮಾಡಿಬಿಟ್ಟಿದ್ದಾನೆ. ಉತ್ತರ ಪ್ರದೇಶದ ಝಾನ್ಸಿಯಲ್ಲಿ ಘಟನೆ ನಡೆದಿದ್ದು ವಿಡಿಯೋ ವೈರಲ್ ಆಗಿದೆ. ದೆಹಲಿಯ ಕೆಂಪುಕೋಟೆ ಮತ್ತು ಜಾಮಾ ಮಸೀದಿಗೆ ಬಾಂಬ್ ಬೆದರಿಕೆ ಬಂದಿದೆ. ಆದರೆ ಪರಿಶೀಲನೆ ನಡೆಸಿದಾಗ ಇದೊಂದು ಹುಸಿ ಕರೆ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಬಿಜೆಪಿ ನಂತರ ಇದೀಗ ಡಿವೈಎಫ್ಐ ಸಿಡಿದೆದ್ದಿದೆ. 25,000 ಶಿಕ್ಷಕರನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ದನ್ನ ಖಂಡಿಸಿ ನೂರಾರು ಡಿವೈಎಫ್ಐ ಕಾರ್ಯಕರ್ತರು ಹೌರಾದಲ್ಲಿ ಪ್ರತಿಭಟನೆ ನಡೆಸಿದ್ರು. ಟಿಬೆಟ್ನ ಧರ್ಮಗುರು ದಲೈ ಲಾಮಾ 90ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿರುವ ಧರ್ಮಶಾಲಾದಲ್ಲಿ ಲಾಮಾ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಕೂಡ ಸಲ್ಲಿಸಲಾಯಿತು. ಸಿಎಸ್ಕೆ ನಾಯಕ ಸ್ಥಾನದಿಂದ ಋತುರಾಜ್ ಗಾಯಕ್ವಾಡ್ ಹೊರ ನಡೆದಿದ್ದಾರೆ. ಎಂಎಸ್ ಧೋನಿ ಮತ್ತೆ ಚೆನ್ನೈ ತಂಡದ ಕ್ಯಾಪ್ಟನ್ ಆಗಿ ಮುನ್ನಡೆಸಲಿದ್ದಾರೆ. ಮೊಣಕೈ ಗಾಯದ ಸಮಸ್ಯೆ ಕಾರಣ ಟೂರ್ನಿಯಿಂದಲೇ ಋತುರಾಜ್ ಔಟ್ ಆಗಿದ್ದಾರೆ.